ನನಗೆ ನೀಡಲ್ಪಟ್ಟಂತ ಆ ಒಂದು ಶೀರ್ಷಿಕೆ ಅಡಿಯಲ್ಲಿ ಗಾಡ್ಸ್ ಲೀಡಿಂಗ್, ದೇವರ ನಡೆಸುವಿಕೆ. ದೇವರು ತನ್ನ ಪ್ರಜೆಯನ್ನು, ತಾನು ಆದುಕೊಂಡ ಜನರನ್ನು, ತನ್ನನ್ನು ನಂಬಿರುವ ತನ್ನ ಜನರನ್ನು ಆತನು ಹೇಗೆ ನಡೆಸುವನು, ಹೇಗೆ ಕಾಯುವನು, ಹೇಗೆ ತಿದ್ದುವನು. ಆತನು ಕೈ ಬಿಡುವವನಲ್ಲ, ಕೈ ಹಿಡಿದು ನಡೆಸುವ ದೇವರು. ಆದರೆ ಕೆಲವು ವಿಷಯಗಳನ್ನ ನಾವು, ಕೆಲವು ಸಂಗತಿಗಳನ್ನು, ಕೆಲವು ಎಚ್ಚರಿಕೆಗಳನ್ನು ಸತ್ಯವೇದದಿಂದ ನಾವು ಹೊಂದಿ ನಮ್ಮ ಜೀವನಕ್ಕೆ ಅನುಸರಿಸಿಕೊಂಡು ನಾವು ಜೀವಿಸುವ ಹಾಗೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ಈ ದಿನದ ವಾಕ್ಯದ ಧ್ಯಾನಾಂಶಕ್ಕಾಗಿ ಕೀರ್ತನೆಗಳು 37ನೇ ಕೀರ್ತನೆ 23ರಿಂದ 25ನೇ ವಚನದವರೆಗೂ ಯಾರಾದರೂ ಓದಿದ್ರೆ ನನಗೆ ಸಹಾಯ ಆಗುತ್ತೆ. ಕೀರ್ತನೆ 37, 23ರಿಂದ 25. ಸಾಮ್ಸ್ 37, 23 to 25. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನು ಕೆಳಗೆ ಬಿದ್ದರೂ ಹೇಳದೆ ಹೋಗುವುದಿಲ್ಲ. ಯೆಹೋವನು ಅವನನ್ನು ಕೈಹಿಡಿದು ಉದ್ಧಾರ ಮಾಡುವನು. ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ. ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಅವನು ಯಾವಾಗಲೂ ಸಾಕು ಸಿಸ್ಟರ್, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ಭಕ್ತನಾದ ದಾವೀದನ ಒಂದು ವೈಯಕ್ತಿಕ ಜೀವನದ ಒಂದು ವಿಷಯವನ್ನ ಉಲ್ಲೇಖ ಮಾಡಿ ಈ ಕೀರ್ತನೆಯಲ್ಲಿ ನೀತಿವಂತರು, ದುಷ್ಟರು ಎಂಬ ವ್ಯತ್ಯಾಸವನ್ನು ತಿಳಿಸುತ್ತಾ, ನೀತಿವಂತನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಎಂಬುದಾಗಿರುವಂತ ಒಂದು ಅಡಿಸ್ಥಾನದಲ್ಲಿ ಒಂದು ಸ್ಟೇಟ್ಮೆಂಟ್, ಒಂದು ದೃಢವಾದ ನಂಬಿಕೆ, ಒಂದು ಮಾತಿನಿಂದ ಆ 23ನೇ ವಚನದಿಂದ ನಾವು ಕಾಣ್ತೇವೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನು ಕೆಳಗೆ ಬಿದ್ದರೂ ಅವನನ್ನು ಎಳ್ಳದೆ ಹೋಗುವುದಿಲ್ಲ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ಕೈ ಹಿಡಿಯುವ ದೇವರು, ಕೈ ಹಿಡಿದು ನಡೆಸುವ ದೇವರು ಎಂಬುದು ಈ ದಿನದ ನಮ್ಮ ಒಂದು ಮುಖ್ಯ ಸಂದೇಶ. ಕರ್ತನಲ್ಲಿ ಪ್ರಿಯರೇ, ನಾವು ಕೆಲವು ಸಂದರ್ಭಗಳಲ್ಲಿ ಕೈ ಹಿಡಿಯುತ್ತೇವೆ. ಯಾರಾದರೂ ಜಂಪ್ ಮಾಡಿ ದಾಟುವಾಗ ಸಹಾಯಕ ಕೈ ಹಿಡಿಯುತ್ತೇವೆ, ಅಥವಾ ಯಾರಾದರೂ ಒಂದೆರಡು ಮೆಟ್ಲುಗಳನ್ನು ಹತ್ತುವಾಗ ಕೈ ಹಿಡಿದು ಮೇಲೆ ಎತ್ತುತ್ತೇವೆ, ಅಥವಾ ಯಾರಾದರೂ ಇನ್ನು ಜಾರಿ ಬಿದ್ದರೆ ಅವರು ಕೈ ಹಿಡಿದು ಎತ್ತುತ್ತೇವೆ, ಅಥವಾ ಯಾರಿಗಾದರೂ ಬರ್ಡೇ ಇದ್ದಾಗ ಅವ್ರ ಕೈ ಕುಲುಕಿ ಶೇಕ್ ಹ್ಯಾಂಡ್ ಕೊಟ್ಟು ವಿಶ್ ಮಾಡ್ತೀವಿ. ಆಯಾ ಸಂದರ್ಭಗಳಲ್ಲಿ ನಾವು ಕೈ ಹಿಡಿಯುತ್ತೇವೆ. ಆದರೆ ದೇವರು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಆತನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ. ಆದರೆ ಕೈ ಹಿಡಿಯಬೇಕಾದರೆ ಕೈ ತಾನು ಚಾಚುವನು. ಕೈ ಹಿಡಿಯಲ್ಪಡುವಂತ ವ್ಯಕ್ತಿಯ ಕೈ ಹೇಗಿರಬೇಕು? ಕೆಲವು ಸಂದರ್ಭಗಳಲ್ಲಿ ನಮ್ಮ ಆ ಕೈಗಳು ಶುಚಿಯಾಗಿರುವುದಿಲ್ಲ. ದೇವರು ಕೈ ಹಿಡಿದು ನಡೆಸಬೇಕೆಂಬುದಾಗಿ ಬಯಸುತ್ತಾನೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ವೀಕ್ನೆಸ್ ಈಸ್ ನಾಟ್ ವಿಕೆಡ್ನೆಸ್. ಬಲಹೀನತೆಯು ದುಷ್ಟತನವಲ್ಲ. ಆದರೆ ಇಫ್ ದ ವೀಕ್ನೆಸ್ ಕಂಟಿನ್ಯೂಸ್, ಅದು ಪ್ರಾಯಶಃ ಇಟ್ ಗೋಸ್ ಅವೇ. ಆ ವೀಕ್ನೆಸ್ ಅದು ಆ ಒಂದು ಸಿನ್ಫುಲ್ ಮಾರ್ಗಕ್ಕೆ ಹೋಗುವಂತದ್ದಾಗಿದ್ದಾಗ ಎಚ್ಚರ ವಹಿಸಬೇಕಾಗಿರುವ ಸಂಗತಿ ಆಗಿರ್ತದೆ. ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ಬಲಹೀನತೆಯು ಆಳುವಂತಹ ಸಂದರ್ಭ ಬಂದಾಗ ಎಲ್ಲೋ ದೇವರ ನಡೆಸುವಿಕೆ ಸ್ವಲ್ಪ ಮಟ್ಟಿಗೆ ಮಿಸ್ ಆಗುವಂತಹ ಸಂದರ್ಭ ಇರುವಾಗ ನಾವು ಆಲೋಚನೆ ಮಾಡಬೇಕಾಗುತ್ತದೆ. ದೇವರ ಸಮೀಪಕ್ಕೆ ಬರಬೇಕಾಗುತ್ತದೆ. ದೇವರ ಹಸ್ತವನ್ನ ಚಾಚುವಾಗ ಆ ಹಸ್ತಕ್ಕೆ ನಾವು ಸಮೀಪ ಬರುವ ಆ ಒಂದು ಸಂದರ್ಭ ಬರಬೇಕಾಗುತ್ತದೆ. ಅದಕ್ಕಾಗಿಯೇ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಬಹಳಷ್ಟು ಮನಗುಂದಿದವನಾಗಿ ತನ್ನ ಅಂತರಾಳದ ತನ್ನ ಕರುಳು ಮರುಗಿತು ಎಂಬುದಾಗಿ ಹೇಳುತ್ತಾನೆ. ಹೋಶೇಯ ಗ್ರಂಥ ದಯಮಾಡಿ ನೋಡಿ. ಹೋಶೇಯ ಗ್ರಂಥದಲ್ಲಿ ಕೆಲವು ಸಂಗತಿಗಳನ್ನು ನೋಡ್ತೇವೆ. ಹೋಶೇಯ ಗ್ರಂಥ, ಹೋಶೇಯ 11ನೇ ಅಧ್ಯಾಯ 3ರಿಂದ 8 ವಚನಗಳು. ಹೋಶೇಯ 11ನೇ ಅಧ್ಯಾಯ
3-8 ವಚನಗಳು. ನಾನೇ ಬುಕ್ ಆಫ್ ಓದಿಮ್ಮ. ನಾನೇ ಎಫ್ರಾಯಿಮಿಗೆ ನಡೆದಾಟವನ್ನು ಕಲಿಸಿದೆನು, ಅದನ್ನು ಕೈಯಲ್ಲಿ ಎತ್ತಿಕೊಂಡೆನು. ತನ್ನನ್ನು ಸ್ವಸ್ಥ ಮಾಡಿದವನು ನಾನೇ ಎಂದು ಅದಕ್ಕೆ ತಿಳಿಯಲಿಲ್ಲ. ನಾನು ನನ್ನ ಜನರನ್ನು ಮಾನವರಿಗೆ ತಕ್ಕ ಮೂಗುದಾರದಿಂದ, ಅಂದರೆ ಮಮತೆಯ ಹಗ್ಗದಿಂದ ಸೆಳೆದುಕೊಂಡೆನು. ನೊಗವನ್ನು ತಲೆಗೆ ತೆಗೆಯುವವರಂತೆ ನಾನು ಅವರನ್ನು ಸುಧಾರಿಸಿ ಅವರಿಗೆ ತಿನಿಯನ್ನು ನಯದಿಂದ ಹಿಕ್ಕಿದೆನು. ಓದಿ. ಇಸ್ರಾಯೇಲ್ ಐಗುಪ್ತ ದೇಶಕ್ಕೆ ಹಿಂದಿರುಗದು, ಅದು ನನ್ನ ಕಡೆಗೆ ಹಿಂದಿರುಗಲು ಒಪ್ಪಂದ ಕಾರಣ ಅಶ್ಶೂರ್ಯವೇ ಅದಕ್ಕೆ ರಾಜನಾಗಬೇಕು. ಅದರ ದುರಾಲೋಚನೆಗಳ ನಿಮಿತ್ತ ಖಡ್ಗವು ಅದರ ಪಟ್ಟಣಗಳ ಮೇಲೆ ಬಿಸಲ್ಪಟ್ಟು ಅಲ್ಲಿನ ಲಾಳ ವಿಂಡಿಗೆಗಳನ್ನು ಧ್ವಂಸ ಮಾಡಿ ನುಂಗಿಬಿಡುವುದು. ನನ್ನ ಕಡೆಯಿಂದ ತಿರುಗಿಕೊಳ್ಳುವುದು ನನ್ನ ಜನರ ಗುಣವೇ. ಅವರನ್ನು ಮೇಲಕ್ಕೆ ಕರೆಯುವವರು ಇದ್ದರೂ ಮೇಲಕ್ಕೆತ್ತುವವರು ಯಾರೂ ಇಲ್ಲ. 8ನೇ ವಚನಮ್ಮ. ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ, ಹೇಗೆ ಕೈ ಬಿಡಲಿ? ನಾನು ನಿನ್ನನ್ನು ಹೇಗೆ ಕೈ ಬಿಡಲಿ? ದಟ್ ವಾಸ್ ದ ಎಕ್ಸ್ಟ್ರೀಮ್ ಸಿಚುವೇಶನ್. ಒಂದು ಪರಾಕಾಷ್ಠತೆಯ ಪರಿಸ್ಥಿತಿ ದೇವರು ನಡೆಸಬೇಕಂದಿದ್ದಾನೆ. ನಾವು ನೋಡುವಾಗ ಎಫ್ರಾಯಿಮು ದೇವರಿಗೆ ಇಷ್ಟವಾದಂತ ಒಂದು ಸಂತತಿ. ಎಫ್ರಾಯಿಮು ಅದಕ್ಕೆ ನಡೆದಾಟವನ್ನು ನಡೆಸಿದವನು ದೇವರೇ, ಅದನ್ನು ಕೈಯಲ್ಲಿ ಎತ್ತುಕೊಂಡಿದ್ದವನು ದೇವರೇ, ಆತನು ಸ್ವಸ್ಥ ಮಾಡಿದ್ದನು ದೇವರೇ. ಆದರೆ ತನ್ನನ್ನು ಸ್ವಸ್ಥ ಮಾಡಿರುವ ನಾನೇ ಎಂದು ಅದಕ್ಕೆ ತಿಳಿಯಲಿಲ್ಲ. ಎಫ್ರಾಯಿಮಿಗೆ ಗೊತ್ತಾಗಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ದೇವರು ನಮಗೆ ಎಷ್ಟು ಮೇಲು ಮಾಡಿದ್ದಾರೆ, ಎಷ್ಟು ಆತನು ಅನುಕೂಲ ಮಾಡಿದ್ದಾರೆ, ಎಷ್ಟು ಸ್ವಸ್ಥತೆಯಾಗಿದೆ ಎಂಬುದು ನಾವು ಜ್ಞಾಪಿಸಿಕೊಳ್ಳುವುದಿಲ್ಲ ಅಥವಾ ತಿಳ್ಕೊಳ್ಳುವುದಿಲ್ಲ. ಅದೇ ಪರಿಸ್ಥಿತಿನಲ್ಲಿ ಎಫ್ರಾಯಿಮು ಇದ್ದಾಗ ನಾವು 6ನೇ ವಚನದಲ್ಲಿ ನಾವು ನೋಡ್ತೇವೆ, ಎಫ್ರಾಯಿಮೆ ಮತ್ತು 8ನೇ ವಚನದಲ್ಲಿ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ, ಹೇಗೆ ನಿನ್ನನ್ನು ಕೈ ಬಿಡಲಿ? ಅಂದರೆ ಕೈ ಬಿಡಲು ಮನಸ್ಸು ಒಪ್ಪದ ದೇವರು ಪ್ರಿಯರೇ. That is the point where we have to be very careful in our spiritual life. ನಮ್ಮ ಆತ್ಮೀಯ ಜೀವಿತದಲ್ಲಿ ದೇವರು ನಮ್ಮನ್ನು ಕೈ ಬಿಡಲು ಎಂದಿಗೂ ಒಪ್ಪುವಂತವನಲ್ಲ. ಅಂತಹ ಒಂದು ಸ್ಥಿತಿನಲ್ಲಿದ್ದಾಗ್ಯೂ ಇಷ್ಟಕ್ಕೂ ಏನು ಆ ಎಫ್ರಾಯಿಮನ ಸ್ಥಿತಿ? ಯಾಕೆ ದೇವರು ಹೀಗೆ ಹೇಳುತ್ತಿದ್ದಾನೆ? ಯಾಕೆ ಕರ್ತನು ಹೀಗೆ ತನ್ನ ಮನದಾಳದಿಂದ ಈ ಮಾತುಗಳನ್ನ ಹೇಳ್ತಿದ್ದಾನೆ? ಯಾಕಂದ್ರೆ ನಾವು ಗಮನಿಸ್ತೇವೆ ನೋಡಿ, ಅದೇ ಹೋಶೇಯ ಗ್ರಂಥ 7ನೇ ಅಧ್ಯಾಯ 8-9 ವಚನಗಳನ್ನು ನಾವು ಓದಿಕೊಳ್ಳೋಣ. ಹೋಶೇಯ ಗ್ರಂಥ 7ನೇ ಅಧ್ಯಾಯ 8-9 ವಚನಗಳು. ಎಫ್ರಾಯಿಮ್ ಜನಾಂಗಗಳಲ್ಲಿ ಕಲಿತುಕೊಳ್ಳುತ್ತದೆ. ಎಫ್ರಾಯಿಮ್ ತಿರುವಿ ಹಾಕಿದ ಚಪಾತಿ, ಅನ್ಯರು ಅದರ ಶಕ್ತಿಯನ್ನು ಹೀರಿಬಿಟ್ಟಿದರೂ ಅದಕ್ಕೆ ತಿಳಿಯದು. ಅದರ ತಲೆಯ ಮೇಲೆ ಅಲ್ಲಲ್ಲಿ ನೆರೆಯ ಕಾಣಿಸಿದರೂ ಅದಕ್ಕೆ ಗೊತ್ತಿಲ್ಲ. ಇಸ್ರಾಯೇಲ್ ಸಾಕು, ಥ್ಯಾಂಕ್ ಯು. ಆಶ್ಚರ್ಯಕರವಾದ ಸಂಗತಿ, ಬಹಳ ಆಶ್ಚರ್ಯಕರವಾದ ಸಂಗತಿ ಏನೆಂಬುದಾಗಿ ಹೇಳುವಾಗ, ತಂದೆಯಾದಂತಹ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೆಲವು ಸಂದರ್ಭಗಳಲ್ಲಿ ತನ್ನ ಜನಾಂಗಕ್ಕೆ ಬೋಧನೆ ಮಾಡುವಾಗ, ತನ್ನ ಜನಾಂಗಕ್ಕೆ ತನ್ನ ವೇದನೆಯನ್ನು, ತನ್ನ ಆಲೋಚನೆಗಳನ್ನು, ತನ್ನ ಮನದಾಳದ ಸಂಗತಿಗಳನ್ನು ತಿಳಿಸುವಾಗ ಪ್ರಕೃತಿಯನ್ನು ಉಪಯೋಗ ಮಾಡಿ ಪ್ರಕೃತಿಯ ಸಂಗತಿಗಳನ್ನ ಸೂಚನಾಪ್ರಾಯವಾಗಿ ತಿಳಿಸುತ್ತಾ ಹೇಳುವಂತಹದನ್ನ ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ಆ ಒಂದು ಹಕ್ಕಿಗಳನ್ನು ನೋಡಿರಿ, ಅವು ಏನು ನೇಯುವುದಿಲ್ಲ, ಆದರೂ ಅದಕ್ಕೆ ಎಷ್ಟು ಬಣ್ಣವಾಗಿರುವಂತದ್ದು ಉಂಟು. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಅದೇ ರೀತಿ ಪ್ರಕೃತಿಯಲ್ಲಿ ಇರುವಂತಹ ಸಂಗತಿಗಳನ್ನ ನೋಡಿ ತೋರಿಸಿ ಒಂದು ಸಂಗತಿಗಳನ್ನು ಹೇಳುವುದನ್ನ ನಾವು ಕಾಣ್ತೇವೆ. ಕನ್ನಡ ಭಾಷೆಯಲ್ಲಿ ಎಫ್ರಾಯಿಮು ತಿರುವಿ ಹಾಕದ ಚಪಾತಿ ಎಂಬುದಾಗಿ ತರ್ಜುಮೆ ಮಾಡಲ್ಪಟ್ಟಿದೆ. ಪ್ರಾಯಶಃ ಚಪಾತಿ ಎಂಬುದಾಗಿ ಹೇಳುವಾಗ ನಮಗೆಲ್ಲರಿಗೂ ಬಹಳ ಇಷ್ಟ. ಇನ್ನೊಂದು ಭಾಷಾಂತರದಲ್ಲಿ ಅಪ್ಪಂ ಎಂದು ಹೇಳಲಾಗಿದೆ. ಅಪ್ಪಂ ಅಂತ ಹೇಳಿದ್ರೆ ರೊಟ್ಟಿ ಎಂಬುದಾಗಿ. ರೊಟ್ಟಿ ತಿರುವಿ ಹಾಕಲ್ಪಡಬೇಕು.
ಇಟ್ ಈಸ್ ಎನ್ ಅನ್ಲೀವನ್ ಬ್ರೆಡ್. ಎಫ್ರಾಯಿಮು ತಿರುವು ಹಾಕದ ಚಪಾತಿ. ಏನು ತಿರುವು ಹಾಕದ ಚಪಾತಿ ಎಂಬುದಾಗಿ ಹೇಳುವಾಗ ಅದು ಮಾನಸಾಂತರದ ಸೂಚನೆ ಆಗಿದೆ. ರೊಟ್ಟಿ ನಾವು ಎಷ್ಟೇ ರುಚಿಯಾಗಿ ಮಾಡಿದ್ರು ಒಂದೇ ಕಡೆ ಸುಟ್ಟಿರುವಂತ ಆ ರೊಟ್ಟಿಯನ್ನು ನಾವು ರುಚಿಯಾಗಿ ಇದೆ ಎಂಬುದಾಗಿ ಆಸ್ವಾದಿಸುವುದಿಲ್ಲ. ಯಾಕಂದ್ರೆ ಅದು ಪುನಃ ಇನ್ನೊಂದು ಕಡೆ ಕೂಡ ಅದು ಸುಡಲ್ಪಡಬೇಕು. ಎರಡನೇ ಸಾರಿ ಅದು ಪುನರಾವರ್ತನೆ ಅದು ಆಗಬೇಕು. ಇದು ಏನನ್ನು ಸೂಚಿಸುತ್ತೆ ಎಂಬುದಾಗಿ ಹೇಳುವಾಗ ಒಬ್ಬ ವಿಶ್ವಾಸಿಯು ಆತನು ತಿರುಗಿ ಜನ್ಮಿಸಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಕೋದೇಮನಿಗೆ ಅದನ್ನೇ ಬೋಧಿಸಿದ್ದು. ಯೋಹಾನ್ ಸುವಾರ್ತ 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಆ ಮಾತನ್ನು ಕಾಣ್ತೇವೆ. ಯೋಹಾನನು ಬರೆದ ಸುವಾರ್ತ 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಒಬ್ಬನು ತಿರುಗಿ ಜನ್ಮಿಸದ ಹೋದರೆ ಅವನು ಪರಲೋಕ ರಾಜ್ಯವನ್ನು ಸೇರಲಾರನು. ಒಬ್ಬನು ತಿರುಗಿ ಜನ್ಮಿಸುವುದೆಂಬುದಾಗಿ ಹೇಳಿದ್ರೆ ಏನು? ಮತ್ತೆ ಹೋಗಿ ತಾಯಿ ಗರ್ಭದಲ್ಲಿ ಹುಟ್ಟಿ ಬರುವುದೇ? ನೋ, ಹಾಗಲ್ಲ. ಕರ್ತನಲ್ಲಿ ಪ್ರಿಯರೇ, ಒಂದು ಬಾರ್ನ್ ಅಗೈನ್ ಎಕ್ಸ್ಪೀರಿಯನ್ಸ್. ಆ ಒಂದು ವೇಳೆ ಜನ್ಮತಃ ಕ್ರೈಸ್ತರಾಗಿದ್ದರು ಅಥವಾ ಜನ್ಮತಃ ನಾವು ಬ್ರೆದರನ್ಸ್ ಆಗಿದ್ದರು. ಆದರೆ ಪ್ರತಿಯೊಬ್ಬೊಬ್ಬ ವ್ಯಕ್ತಿಯು ಕೂಡ ಆತನು ಆತ್ಮದಲ್ಲಿ ಹೊಸದಾಗಿ ಹುಟ್ಟಬೇಕು. ಎ ಬಾರ್ನ್ ಅಗೈನ್ ಎಕ್ಸ್ಪೀರಿಯನ್ಸ್ಗೆ ಒಳಪಡಬೇಕು. ಈ ಸಂಗತಿಯನ್ನ ನಾವು ಯೋಚಿಸ್ತೇವೆ. ನೋಡ್ರಿ, ಆಗ ಅದು ಏನಾಗಿದೆ ಎಂಬುದಾಗಿ ನೋಡುವಾಗ ಹೋಶೇಯ ಗ್ರಂಥದಲ್ಲಿ 7ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಅದರ ಶಕ್ತಿಯನ್ನು ಅನ್ಯರು ಹೀರಿಬಿಟ್ಟರು, ಅದಕ್ಕೆ ಗೊತ್ತಾಗಲಿಲ್ಲ. ಅನ್ಯಜನಾಂಗದೊಂದಿಗೆ ಕಲಿತುಕೊಂಡು ಹೋಗುವಾಗ ಮಿಕ್ಸಪ್ ಆಗಿ ಹೋಗಿರುವ ಸಂಗತಿಗಳಲ್ಲಿ, ಎಲ್ಲವೂ ಸರಿ ಎಂಬುದಾಗಿ ಹೋಗುವ ಸಂಗತಿಗಳಲ್ಲಿ, ಎಲ್ಲ ಕಡೆಗೂ ಸರಿ ಎಂಬುದಾಗಿ ಹೋಗುವಂತಹ ಒಂದು ಸ್ಥಿತಿನಲ್ಲಿ ದೇವರು ಕೈ ಹಿಡಿಯುವುದು ಕಷ್ಟವಾಗುತ್ತದೆ. ಅದಕ್ಕಾಗಿಯೇ ಯೆಹೋವ ದೇವರು ಹೇಳಿದ್ದು, ಹೇಗೆ ನಿನ್ನನ್ನು ತ್ಯಜಿಸಲಿ, ಹೇಗೆ ನಿನ್ನನ್ನು ಕೈ ಬಿಡಲಿ, ಕೈ ಹಿಡಿಯಬೇಕೆಂಬುದಾಗಿ ಬಯಸುವ ದೇವರು ಪ್ರಿಯರೇ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸಬೇಕು. ಹಳೆ ಉಡಂಬಡಿಕೆಯಲ್ಲಿ ಒಬ್ಬ ಭಕ್ತನು ದೇವರ ಈ ಒಂದು ಅಂತರಂಗವನ್ನ, ಈ ಒಂದು ಅಂತರಾಳವನ್ನ, ದೇವರ ಒಂದು ಆಂತರ್ಯವನ್ನ, ಆತನ ಅಂತಃಕರಣವನ್ನ ಅರಿತಿರುವಂತ ಮೀಕನು ಆತನು ದೇವರನ್ನ ಹೇಗೆ ಸ್ತುತಿಸ್ತಾನೆ, ಹೇಗೆ ಸ್ತೋತ್ರ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ನಾವು ಗಮನಿಸ್ತೇವೆ. ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 6ರಿಂದ 8 ವಚನಗಳು. ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 6ರಿಂದ 8 ವಚನಗಳನ್ನ ದಯಮಾಡಿ ಓದಿ. ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನ ಮಹೋನ್ನತ ದೇವರ ಸಮ್ಮುಖದಲ್ಲಿ ಅಡ್ಡಬೀಳಲಿ. ಹೋಮದ ಪಶುಗಳನ್ನು ಒಂದು ವರ್ಷದ ಕರುಗಳನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲು ಓದಿ. ಸಾವಿರಾರು ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯೆಹೋವನು ಮೆಚ್ಚಾನೆ. ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನು ಸಲ್ಲಿಸಲು. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನೋ ಅಪೇಕ್ಷಿಸುವನು. ಹೌದು ಕರ್ತನಲ್ಲಿ ಪ್ರಿಯರೇ, ನಾನು ಯೆಹೋವನ ಸನ್ನಿಧಿಯಲ್ಲಿ ಹೇಗೆ ಕಾಣಿಸಿಕೊಳ್ಳಬೇಕೆಂಬುದಾಗಿ ಭಕ್ತನ ಒಂದು ಆ ಭಾವನೆ ನಾವು ಅನೇಕ ಸಂದರ್ಭಗಳಲ್ಲಿ ಪ್ರಾಯಶಃ ಯೋಚಿಸ್ತೇವೆ, ನಾವು ಆರಾಧಿಸ್ತೇವೆ. ಇವತ್ತು ನಾನು ದೇವರಿಗೆ ಸ್ತೋತ್ರ ಮಾಡಿದ್ದೇನೆ, ದೇವರನ್ನ ಬಹಳ ಚೆನ್ನಾಗಿ ಸ್ತುತಿಸಿದ್ದೇನೆ ಎಂಬುದಾಗಿ ನಮ್ಮ ಮನಸ್ಸಿಗೆ ಅನಿಸಿರ್ಬೋದು. ಆದ್ರೆ ಅದಷ್ಟೇ ಅಲ್ಲ. ಭಕ್ತನಾದ ಮೀಕನ ಹೇಳುತ್ತಾನೆ, he expresses the inadequacy of worship. ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರನ್ನ ಎಷ್ಟಾಗಿ ಸ್ತುತಿಸಿದರು, ಎಷ್ಟಾಗಿ ಹೊಗಳಿದರು, ಎಷ್ಟಾಗಿ ಸ್ತೋತ್ರ ಮಾಡಿದರು, ಎಷ್ಟಾಗಿ ಆರಾಧಿಸಿದರು, ಇನ್ನೂ ಋಣಸ್ಥರೇ. ಪ್ರತಿ ಭಾನುವಾರ ಬೆಳಗಿನ ಸಮಯದಲ್ಲಿ ಆತನ ಸನ್ನಿಧಿಗೆ ತಕ್ಕ ಸಮಯದಲ್ಲಿ ಹೋಗಿ ಆತನನ್ನು ಆರಾಧಿಸಿದರು, ಪ್ರತಿ ಭಾನುವಾರ ಆರಾಧಿಸಿದರು. ಕರ್ತನಲ್ಲಿ ಪ್ರಿಯರೇ, ನಾವಿನ್ನೂ ಕೂಡ
ಆತನನ್ನ ಅಷ್ಟು ದೊಡ್ಡ ಅಮೂಲ್ಯವಾದಂತ ಒಂದು ಬಲಿದಾನವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಸಿನಲ್ಲಿ ನಮಗೋಸ್ಕರವಾಗಿ ಸಲ್ಲಿಸಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಭಕ್ತನು ಪ್ರವಚನಾತ್ಮಕ ದೃಷ್ಟಿಕೋನದಿಂದ ಕರ್ತನಾದ ಯೇಸು ಕ್ರಿಸ್ತನ ಆ ಮಹಾಯಜ್ಞವನ್ನು ಪ್ರಾಯಶಃ ನೆನಪು ಮಾಡಿಕೊಂಡು ಅದಕ್ಕೆ ಪ್ರತಿಯಾಗಿ ಯಾವ ಹೋಮವನ್ನು ಮಾಡಲಿ, ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಸಾವಿರಾರು ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ಯೆಹೋವನು ಮೆಚ್ಚುತ್ತಾನೋ, ಆದರೆ ಯೆಹೋವನು ಇವನ್ನೂ ಮೆಚ್ಚಿಸುವುದು ಇಲ್ಲ ಎಂಬುದಾಗಿ ಹೇಳುತ್ತಾ ಕೊನೆ ವಚನ ನಾವು ಗಮನಿಸಿದಾಗ ಅಂದ್ರೆ 8ನೇ ವಚನ, ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸನು. ಪ್ರಿಯರೇ, ಕರ್ತನಲ್ಲಿ ಪ್ರಿಯ ದೈವಜನರೇ, ನಮ್ಮ ದೇವರ ಅಪೇಕ್ಷೆಗಳನ್ನು ನಾವು ಅನುಸರಿಸುವವರಾಗಿದ್ದರೆ ಅದು ಆತನಿಗೆ ಪ್ರಿಯಕರವಾಗಿರುವಂತದ್ದು. ಆತನು ಕೈ ಹಿಡಿದು ನಡೆಸುವಂತನಾಗಿರ್ತಾನೆ. ಆ ಸಂದರ್ಭದಲ್ಲಿ ಆತನು ನಮಗೆ ಹತ್ತಿರವಾಗುತ್ತಾನೆ. ಆತನು ನಮಗೆ ಹಸ್ತಲಾಘನವನ್ನು ಮಾಡ್ತಾನೆ. ಆತನು ನಮ್ಮನ್ನು ದರ್ಶಿಸುತ್ತಾನೆ. ಆತನ ದರ್ಶನವನ್ನು ನಮಗೆ ನೀಡುತ್ತಾನೆ. ಭಕ್ತನಾದಂತ ಮೀಕನು ತನ್ನಲ್ಲಿರುವ ಆ ಒಂದು ವೇದನೆಯನ್ನು ವ್ಯಕ್ತಪಡಿಸ್ತಾನೆ. ಇನ್ನು ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡಬೇಕು, ಇನ್ನು ಹೆಚ್ಚೆಚ್ಚಾಗಿ ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು, ಇನ್ನು ಹೆಚ್ಚೆಚ್ಚಾಗಿ ಸತ್ಯವೇದವನ್ನ ಅಧ್ಯಯನ ಮಾಡಬೇಕು. ಎ ಬಿಲೀವರ್ ಬಿಕಮ್ಸ್ ಸ್ಟಡಿ ಇನ್ ದ ಬೈಬಲ್ ಸ್ಟಡಿ ಅಂತ ಒಬ್ಬ ಭಕ್ತರು ಹೇಳಿದ್ದನ್ನು ನಾನು ನೆನೆಸ್ಕೊಳ್ತೇನೆ. ಒಬ್ಬ ವಿಶ್ವಾಸಿಯು ಸ್ಥಿರವಾಗಬೇಕಾದ್ರೆ, ಸ್ಟಡಿ ಆಗಬೇಕಾದ್ರೆ ಆತ ಬೈಬಲ್ ಸ್ಟಡಿನಲ್ಲಿ ಅನೇಕ ಸಂಗತಿಗಳು, ಕಳೆದ ಸಾರಿ ನಾವು ಯೋಚನೆ ಮಾಡ್ತಾ ಬಂದೆವು. ಹೇಗೆ ಅಬ್ರಹಾಮನು ತಾನು ದೇವರ ಪರೀಕ್ಷೆಯಲ್ಲಿ ಆತನು ಹೇಗೆ ತನಗೆ ಪ್ರಿಯವಾಗಿರುವ ಒಬ್ಬನೇ ಮಗನನ್ನು ಕೂಡ ಆತನು ದೇವರಿಗೆ ಅರ್ಪಿಸುವಷ್ಟು ನಮ್ರವಾಗಿ ನಡೆದುಕೊಳ್ಳನು, ವಿನಮ್ರತೆಯಿಂದ ನಡೆದುಕೊಳ್ಳನು. ಕರ್ತನಲ್ಲಿ ಪ್ರಿಯರೇ, ಆ ವಿನಮ್ರತೆಯನ್ನು, ಆ ನಮ್ರತೆಯನ್ನು, ನ್ಯಾಯವನ್ನು, ಕರುಣೆಯನ್ನು ದೇವರು ಮೆಚ್ಚುನಾಗಿದ್ದಾನೆ ಎಂಬುದನ್ನ ನಾವು ನೆನಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಈ ವಾಕ್ಯ ಭಾಗವನ್ನು ನಾವು ಧ್ಯಾನಿಸ್ತೇವೆ. ಲಕ್ಷೋಪಲಕ್ಷ ತೈಲವನ್ನಲ್ಲ, ಸಾವಿರಾರು ಟಗರುಗಳನ್ನಲ್ಲ, ಅಥವಾ ಆತನ ಮುಂದೆ ನನ್ನ ಗರ್ಭಫಲವನ್ನು ಚೊಚ್ಚಲ ಮಗನನ್ನು ಅರ್ಪಿಸಲು. ದಟ್ ಈಸ್ ದ ಎಕ್ಸ್ಟ್ರೀಮ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಹಿಸ್ ಗ್ರಾಟಿಟ್ಯೂಡ್. ಆತನಲ್ಲಿ ಹಿಂದೆ ಆತನ ಒಳಗಡೆ ಇರ್ತಕ್ಕಂಥ ಒಂದು ಮನದಾಳದ ಆ ಒಂದು ಅಂತಃಕರಣೆಯನ್ನ, ಆ ಒಂದು ಕೃತಜ್ಞತಾ ಪೂರ್ವಕ ಆರಾಧನೆಯನ್ನ ವ್ಯಕ್ತಪಡಿಸುವ ರೀತಿಯಲ್ಲಿ ಆತನಿರುವುದನ್ನು ಕರ್ತನಲ್ಲಿ ಪ್ರಿಯರೇ, ಕೈ ಹಿಡಿಯುವ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ದೇವರು ಹೇಗೆ ನಡೆಸುತ್ತಾನೆ, ಹೇಗೆ ನಡೆಸ್ಲಿಕ್ಕೆ ಆಗದಿರುವ ಸ್ಥಿತಿ ಇರ್ತದೆ, ಆದರೆ ನಾವು ಆ ನಡೆಸಲ್ಪಡುವ ಸ್ಥಿತಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ನಮ್ಮನ್ನ ತಗ್ಗಿಸಿಕೊಳ್ಳೋಣ. ಆತನ ಸನ್ನಿಧಿಯಲ್ಲಿ ನಾವು ವಿನಮ್ರತೆಯಿಂದ ಇರೋಣ, ಆತನ ಮಾತುಗಳಿಗೆ ಲಕ್ಷ್ಯ ಕೊಡೋಣ, ಆತನ ಸತ್ಯವೇದವನ್ನ ನಾವು ಸತ್ಯವಾದ ರೀತಿಯಲ್ಲಿ ಅಧ್ಯಯನ ಮಾಡುತ್ತಾ ಮುಂದಕ್ಕೆ ಸಾಗೋಣ. ನನ್ನ ಸಂದೇಶದ ಮುಂದಿನ ಭಾಗದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಕೈ ಹಿಡಿದು ನಡೆಸಿರುವ 7 ಸಂದರ್ಭಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ ನನ್ನ ಸಂದೇಶವನ್ನು ಮುಕ್ತಾಯ ಮಾಡ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಕೈ ಹಿಡಿದು ನಡೆಸುವ ದೇವರು ಪ್ರಿಯರೇ. ಆತನು ಹೇಗೆ ನಡೆಸಿದನು ಎಂಬುದನ್ನ ನಾವು ಗಮನಿಸೋಣ. ದಯಮಾಡಿ ಸತ್ಯವೇದದಲ್ಲಿ ಮಾರ್ಕನ ಬರೆದ ಸುವಾರ್ತ 8ನೇ ಅಧ್ಯಾಯ 22ರಿಂದ 26ನೇ ವಚನಕ್ಕೆ ದಯಮಾಡಿ ಓದಿದರೆ ನನಗೆ ಸಹಾಯ ಆಗುತ್ತೆ. ಅಂಕಲ್ 26 ಅಂಕಲ್. ಮಾರ್ಕನ ಬರೆದ ಸುವಾರ್ತ 8ನೇ ಅಧ್ಯಾಯ 22ರಿಂದ 26ವರೆಗೂ. ಮತ್ತು ಅವರು ಬೆಸಾಯದಿಂದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಕುರುಡನ ಕೈ ಹಿಡಿದುಕೊಂಡು ಊರ ಹೊರಕ್ಕೆ ಕರೆದುಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈಯಿಟ್ಟು, ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ
ಕೈ ಇಟ್ಟನು. ಅವನ ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು. ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತ್ತು. ತರುವಾಯ ಆತನು, ನಿನ್ನ ಊರೊಳಕ್ಕೇನು ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳುಹಿಸಿ ಬಿಟ್ಟನು. ಥ್ಯಾಂಕ್ ಯು ಬ್ರದರ್. ದೇವರ ವಾಕ್ಯ ಇಲ್ಲಿ ನಮಗೆ ಹೇಳುವಂತ ಮುಖ್ಯವಾದ ಕೆಲವು ಸಂಗತಿಗಳೇನೆಂಬುದಾಗಿ ಹೇಳುವಾಗ, ದೇವರು ಕರ್ತನಾದ ಯೇಸು ಕ್ರಿಸ್ತನು ಆ ಕುರುಡನನ್ನು ಯಾಕೆ ಆ ಸ್ಥಳದಲ್ಲೇ ಸ್ವಸ್ಥ ಮಾಡಲಿಲ್ಲ? ಜನರು ತೆಗೆದುಕೊಂಡು ಬಂದ ಒಬ್ಬ ಕುರುಡನನ್ನ ಆತನ ಬಳಿಗೆ ತಂದು ನಿಲ್ಲಿಸಿ ಈತನನ್ನ ಸ್ವಸ್ಥ ಮಾಡಿ ಎಂಬುದಾಗಿ ಹೇಳಿದಾಗ ಅಲ್ಲಿಯೇ ಸ್ವಸ್ಥ ಮಾಡಲಿಲ್ಲ, ಅಲ್ಲಿ ಆತನ ಕಣ್ಣುಗಳನ್ನು ಮುಟ್ಟಲಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಆತನನ್ನ ಕೈ ಹಿಡಿದು ಆ ಕುರುಡನನ್ನ ಊರು ಹೊರಗಡೆಗೆ ಪ್ರಾಯಶಃ ಒಂದು 8 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ ದೂರಕ್ಕೆ ನಡೆಸಿಕೊಂಡು ಹೋದನು. ನಾನು ಇಮ್ಯಾಜಿನ್ ಮಾಡ್ತೇನೆ, ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ಕುರುಡನು ಆತನ ಹೆಜ್ಜೆ ಜೊತೆಯಲ್ಲಿ, ಆತನ ಜೊತೆಯಲ್ಲಿ ಹೆಜ್ಜೆ ಹಾಕುತ್ತಾ ಎಷ್ಟು ಕಿಲೋಮೀಟರ್ಸ್ ನಡೆಯುವಾಗ ಎಷ್ಟು ಅದ್ಭುತವಾದ ಆ ಜ್ಞಾನದ ಮಾತುಗಳನ್ನ ಆ ಕುರುಡನ ಒಂದು ವೇಳೆ ಕೇಳಿಸ್ಕೊಂಡಿರ್ಬೋದು. ಆ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವ ಆತನಿಗೆ ಎಷ್ಟು ಹತ್ತಿರ ಬಂದಿರಬಹುದು. ರಕ್ತ ಕುಸುಮ ಇರುವ ರೋಗಿ ಆಕೆ ಮುಟ್ಟಿದಾಗಲೇನೆ, ಆ ಗೊಂಡೆಯನ್ನು ಮುಟ್ಟಿದಾಗಲೇನೆ ಆತನಲ್ಲಿರುವಂತ ಒಂದು ಶಕ್ತಿ, ಆತನಲ್ಲಿರುವ ಪ್ರಭಾವ ಅಲ್ಲಿಗೆ ಹೋಯ್ತೆಂಬುದಾಗಿ ನೋಡುವಾಗ, ಈ ಕುರುಡನಾದರೂ ಊರಿನ ಆಚೆವರೆಗೂ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಡೆದನು ಪ್ರಿಯರೇ. ಯಾಕೆಂಬುದಾಗಿ ಹೇಳುವಾಗ, ನಾವು ಮತ್ತಾಯನು ಬರೆದ ಸುವಾರ್ತ 11ನೇ ಅಧ್ಯಾಯ 21ರಿಂದ 24ನೇ ವಚನ ತನಕ ಗಮನಿಸಿ ನೋಡುವುದಾದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಆ ಊರಿಗೆ ಶಾಪ ಹಾಕಿರ್ತಾನೆ. ಅಯ್ಯೋ ಬೇತ್ಸಾಯಿದ, ಅಯ್ಯೋ ಕೊರಾಜಿನ, ನಿಮ್ಮಲ್ಲಿ ಮಾಡಿರುವಂತಹ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ತೂರು ಸೀದೋನು ಪ್ರಾಂತದಲ್ಲಿ ಮಾಡಿದ್ದೇ ಆದರೆ ಅವರು ಗೋಣಿತಟ್ಟನ್ನು ಕಟ್ಟುಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದರು, ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು, ಅವರು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದರು. ಆದರೆ ನಿಮ್ಮ ಗತಿಯನ್ನು ಏನು ಹೇಳಲಿ, ನ್ಯಾಯ ವಿಚಾರಣೆ ದಿನದಲ್ಲಿ ನಿಮ್ಮ ಪರಿಸ್ಥಿತಿಯನ್ನು ಏನು ಹೇಳಲಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಂದರ್ಭದಲ್ಲಿ ಬೇತ್ಸಾಯಿದ ಊರಿಗೆ ಶಾಪ ಹಾಕಿದ್ದನ್ನ ನೆನಪು ಮಾಡಿಕೊಂಡು, ಅದೇ ಶಾಪಗ್ರಸ್ತ ಸ್ಥಳದಲ್ಲಿ ಆಶೀರ್ವಾದವನ್ನ ದೇವರು ಹೇಗೆ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಮಹಾಜ್ಞಾನಿ, ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಾಜ್ಞಾಪಕ ಶಕ್ತಿ. ಆತನು ಒಮ್ಮೆ ನಡೆಸಿರುವ ಕಾರ್ಯವನ್ನ ತಾನು ಎಂದೆಂದಿಗೂ ಕೂಡ ಮರೆತು ಹೋಗುವಂತವನಲ್ಲ. ಅದಕ್ಕಾಗಿ ಅದೇ ಬೇತ್ಸಾಯಿದಲ್ಲಿ ಆ ಹುಟ್ಟು ಕುರುಡನಿಗೆ ಆ ಅದ್ಭುತ ಕಾರ್ಯವನ್ನು ಅಲ್ಲಿ ದೇವರು ಮಾಡಲಿಲ್ಲ, ಪರಂತು ಆತನನ್ನು ಊರು ಹೊರಗಡೆವರೆಗೂ ನಡೆಸಿಕೊಂಡು ಹೋದನು. ಯಾಕಂದರೆ ಆತನು ಕೈ ಹಿಡಿದು ನಡೆಯಬೇಕೆಂಬುದಾಗಿ ಬಯಸಿದನು. ಯಾವೊಬ್ಬ ವ್ಯಕ್ತಿಯನ್ನು ಕೂಡ ಕೈ ಹಿಡಿದು ನಡೆಸಬೇಕು, ಆದರೆ ಸ್ಥಳವು ಅದಲ್ಲ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆಗೆ ಪ್ರತ್ಯುತ್ತರ ಬರುವುದಿಲ್ಲ. ಪ್ರಾಯಶಃ ನಾವು ಪ್ರಾರ್ಥನೆ ಮಾಡುವಾಗ ಯಾವ ಶಾಪಗ್ರಸ್ತದ ಸ್ಥಿತಿ ಇರ್ತದೋ, ಯಾವ ಶಾಪಗ್ರಸ್ತದ ಸ್ಥಳವಿರುತ್ತದೋ, ಅದಕ್ಕಾಗಿಯೇ ನಾವು ದೇವರ ಸನ್ನಿಧಿಗೆ, ದೇವರ ಸಭೆಗೆ, ಜೀವವುಳ್ಳಂತ ದೇವರ ಸಭೆಯಲ್ಲಿ ನಮ್ಮ ಹೃದಯಗಳನ್ನು ಬಿಚ್ಚಿ ಅಲ್ಲಿ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಆಮೇನ್ ಎಂಬುದಾಗಿ ಜೋರಾಗಿ ಹೇಳಬೇಕು. ಅಲ್ಲಿ ದೇವರ ದೃಷ್ಟಿ ಇರುತ್ತದೆ, ಅಲ್ಲಿ ದೇವರ ಆಶೀರ್ವಾದವಿರುತ್ತದೆ, ಅಲ್ಲಿ ದೇವರ ಸನ್ನಿಧಿ ಇರುತ್ತದೆ, ಅಲ್ಲಿ ದೇವರ ಒಂದು ನೇರವಾದಂತ ಒಂದು ನಡೆಸುವಿಕೆ ಇರುತ್ತದೆ. ಪ್ರಿಯ ವಿಶ್ವಾಸಿ, ಆ ದೇವರ ನಡೆಸುವಿಕೆಗೆ ಒಪ್ಪದಿರುವಂತ ಸ್ಥಳ ಇದ್ರೆ ದೇವರು ನಡೆಸಿಕೊಂಡು ಹೋಗುತ್ತಾನೆ, ಎಲ್ಲೋ ಒಂದು ಸಂದರ್ಭದಲ್ಲಿ ಕೈ ಬಿಡುವುದಿಲ್ಲ. ಮುಂದಿನ ವಾಕ್ಯಕ್ಕೆ ಹೋಗೋಣ. ಮಾರ್ಕನ ಬರೆದ ಸುವಾರ್ತ 7ನೇ ಅಧ್ಯಾಯ 31ರಿಂದ 34ನೇ ವಚನದಲ್ಲಿ ನಾವು ನೋಡುವಾಗ, ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಕಾಣ್ತೇವೆ. ದಯಮಾಡಿ ಓದಿ ಮಾರ್ಕನ ಸುವಾರ್ತ 7ನೇ ಅಧ್ಯಾಯ 31ರಿಂದ 34ನೇ ವಚನ. ಆನಂತರ ಆತನು ತೂರ್ ಪಟ್ಟಣದ ಪ್ರಾಂತ್ಯಗಳನ್ನು ಬಿಟ್ಟು ಸೀದೋನ್ ಪಟ್ಟಣದ ಮಾರ್ಗವಾಗಿ ದೆಕಪೋಲಿಯ ಪ್ರಾಂತ್ಯಗಳನ್ನು ಹಾದು ಗಲಿಲಾಯ ಸಮುದ್ರಕ್ಕೆ ಬಂದನು. ಆಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರೆತಂದು, ಇವನ ಮೇಲೆ ನಿನ್ನ ಕೈಯಿಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವರನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರೆಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು
ಥ್ಯಾಂಕ್ ಯು. ಸಾಕು ಬ್ರದರ್, ಸಾಕು. ಇಲ್ಲಿ ನಾವು ಗಮನಿಸಬೇಕಾಗಿರುವ ಒಂದು ಸಂಗತಿ ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಈಗ ಊರಿನ ಆಚೆಗೆ ಕರೆದುಕೊಂಡು ಹೋಗಲಿಲ್ಲ, ಆದರೆ ತಾನು ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಗುಂಪಿನಿಂದ ಒಂದು ಕಡೆಗೆ ಹಿ ಹ್ಯಾಸ್ ಟೇಕನ್ ಅ ಸೈಡ್, ಪಕ್ಕಕ್ಕೆ ಕರೆದು ಹೊಯ್ದನು. ಕೆಲವೊಮ್ಮೆ ನಾವು ಪಕ್ಕಕ್ಕೆ ಹೋಗಬೇಕಾಗಿರುವ ಸ್ಥಿತಿ ಬರ್ತದೆ, ಗುಂಪಿನಿಂದ ಪ್ರತ್ಯೇಕವಾಗಬೇಕಾಗಿರುವ ಪರಿಸ್ಥಿತಿ ಬರ್ತದೆ. ಗಲಿಬಿಲಿಯಲ್ಲಿ ದೇವರು ಕಾರ್ಯ ಮಾಡುವನಲ್ಲ. ನಮ್ಮ ಕರ್ತನು ಆತನು ಸಮಾಧಾನಕ್ಕೆ ಕರ್ತನೆ ಹೊರತು ಗಲಿಬಿಲಿಗೆ ಕರ್ತನಲ್ಲ. ಆದುದರಿಂದ ಆತನು ಕರ್ತನ ಅಂತ ಯೇಸು ಕ್ರಿಸ್ತನು ಆತನನ್ನು ಒತ್ತಟ್ಟಿಗೆ ಕರೆದುಕೊಂಡು ಹೋಗಿ ಆತನ ಕಿವಿಯಲ್ಲಿ ಬೆರಳನ್ನಿಟ್ಟು ಎಫ್ಫತಾ ಅಂದನು. ಅದಕ್ಕೆ ಅರ್ಥ ತೆರೆ ಎಂಬುದಾಗಿ. ಆತನ ಕಿವಿಯಲು ತೆರೆಯಲ್ಪಟ್ಟಿತು. ಪ್ರಿಯರೇ, ನಾವು ಗಮನಿಸುವ ಆತ್ಮೀಯ ಸಂಗತಿ ಏನೆಂಬುದಾಗಿ ಹೇಳುವಾಗ, ನಾವು ಜನಜಂಗುಳಿಯಲ್ಲಿ, ನೆಂಟರಿಷ್ಟರುಗಳ ಗುಂಪಿನಲ್ಲಿ, ಬಂಧು ಬಳಗದ ಎಲ್ಲರ ಒಗ್ಗಟ್ಟಿನಲ್ಲಿ, ಅಥವಾ ಎಲ್ಲೋ ಒಂದು ಆ ಗುಂಪಿನ ಒಳಗಡೆ ವೈಯಕ್ತಿಕವಾಗಿ ದೇವರೊಂದಿಗೆ ನಮಗಿರುವ ಸಾನ್ನಿಹಿತ್ಯ, ನಮ್ಮ ಸ್ನೇಹ, ನಮ್ಮ ಸಮೀಪ ಬಾಂಧವ್ಯ, ನಮ್ಮ ರಿಲೇಟಿವಿಟಿ ವಿತ್ ಕ್ರೈಸ್ಟ್ ಅದು ಅಫೆಕ್ಟ್ ಆಗಿರುವಂತ ಸಂದರ್ಭ ಇದ್ದಾಗ ದೇವರು ನಮ್ಮನ್ನು ಒತ್ತಟ್ಟಿಗೆ ಕರೆದೊಯ್ತಾನೆ. ಕರ್ತನಲ್ಲಿ ಪ್ರಿಯರೇ, ಒತ್ತಟ್ಟಿಗೆ ಕರೆದುಕೊಂಡು ಹೋಗಿ ತನ್ನ ಕಾರ್ಯವನ್ನು ಮಾಡುವವನು. ಮತ್ತು ನಾವು ಇನ್ನೊಂದು ಸಂದರ್ಭವನ್ನ ನಾವು ನೋಡುವಾಗ, ಮಾರ್ಕನ ಸುವಾರ್ತ, ಅದೇ ಮಾರ್ಕನ ಸುವಾರ್ತ 5ನೇ ಅಧ್ಯಾಯ 35ರಿಂದ 46ನೇ ವಚನ ತನಕ ನಾವು ಓದುವುದಾದರೆ, ದಯಮಾಡಿ ಮಾರ್ಕನ ಸುವಾರ್ತ 5ನೇ ಅಧ್ಯಾಯ 35ನೇ ವಚನದಿಂದ 46ನೇ ವಚನಕ್ಕೆ ನಾವು ನೋಡುವಾಗ, ಅಲ್ಲಿ ಒಬ್ಬ ಅಧಿಕಾರಿಯ ಮನೆಯಲ್ಲಿರುವಂತಹ ಮಗಳು ತೀರಿಕೊಂಡಿದ್ದಾಳೆ, ಸತ್ತು ಹೋಗಿದ್ದಾಳೆ. ಜನರೆಲ್ಲರ ಗುಂಪು ಅಲ್ಲಿ ಅಳುತ್ತಾ ಉಂಟು. ಅಲ್ಲಿ ಅವರು ಅಳುವಂತ ಒಂದು ದುಃಖ, ರೋದನೆ ಇರುವಂತಹ ಮನೆ, ಅಲ್ಲಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೊರಡುವುದನ್ನು ನಾವು ಕಾಣ್ತೇವೆ. ಅಲ್ಲಿ ನಾವು ಗಮನಿಸಿ ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ಆ ವಾಕ್ಯದ ಕೊನೆ ಭಾಗದಲ್ಲಿ ನಾವು ಗಮನಿಸ್ತೇವೆ, ಆಕೆಯ ಕೈಯನ್ನಿ ಹಿಟ್ಟು ದೇವರು ಅಮ್ಮಣ್ಣಿ ಅಂತ ಹೇಳಿ ತಲೀತಾಕುಮಿ ಎಂಬುದಾಗಿ ಹೇಳುವಾಗ, ಅದರ ಅರ್ಥ ಅಮ್ಮಣಿ ಎದ್ದೇಳು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕಾರ್ಯವನ್ನು ಮಾಡ್ತಾನೆ. ಆತನು ತನ್ನ ಆಕೆಯ ತಂದೆ ತಾಯಿಗಳನ್ನು, ಆತನ ಜೊತೆಯಲ್ಲಿರುವವರನ್ನು ಮಾತ್ರ ಕರೆದುಕೊಂಡು ಆ ದುಃಖಿಸುವ ಜನರಿಂದ ಪ್ರತ್ಯೇಕವಾಗಿ ಬರುತ್ತಾನೆ. ಏಕೆಂಬುದಾಗಿ ಹೇಳುವಾಗ, ಅವರೆಲ್ಲರೂ ಕೂಡ ನೆಗೆಟಿವ್ ಸ್ಪಿರಿಟ್ಸ್. ಅವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಮೈಂಡ್ ಅಲ್ಲಿ, ಆ ಹುಡುಗಿನ ಸತ್ತು ಹೋಗಿದ್ದಾರೆ, ಇವ್ರು ಯಾಕೆ ಬಂದು ತೊಂದರೆ ಕೊಡ್ತಿದ್ದಾರೆ ಅಂತ ಮನೋಭಾವಗಳಿರುವವರ ಬಳಿಯಲ್ಲಿ ದೇವರು ಕಾರ್ಯ ಮಾಡುವನಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಕಾರ್ಯವನ್ನು ಮಾಡಬೇಕಾದರೆ ಅದಕ್ಕೆ ಪೂರಕವಾದಂತಹ ಒಂದು ಮಾನಸಿಕ ಸ್ಥಿತಿ, ನಮ್ಮ ಮನಸ್ಥಿತಿ, ನಾವು ಆತನಲ್ಲಿ ತಲ್ಲೀನರಾಗಿರಬೇಕು. ಆತನು ಮಾಡುವುದು ಸ್ಥಿರವಾದದ್ದು, ನೇರವಾದದ್ದು, ಒಳ್ಳೆಯದು, ಇದು ಸಂಭವಿಸುತ್ತದೆ ಎಂಬುದಾಗಿರುವಂತ ಒಂದು ನಂಬಿಕೆ, ಒಂದು ಪಾಸಿಟಿವ್ ಸ್ಪಿರಿಟ್ ನಲ್ಲಿ ಕಾಯುವಂತವರಾಗಿರಬೇಕು. ಆಗ ಆ ಮಗು ಎದ್ದೇಳಿತು. ಇದನ್ನು ಯಾರಿಗೂ ಹೇಳಬೇಡಿ, ಪ್ರಖ್ಯಾತಿಗೆ ತರಬೇಡಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು. ಆಕೆಗೆ ಊಟವನ್ನು ಬಡಿಸಿರಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಗುಣವನ್ನು ನಾವು ಕಾಣ್ತೇವೆ. ಈಗಿನ ದಿನಗಳಲ್ಲಿ ಅದ್ಭುತಗಳನ್ನು ಮಾಡ್ತೀವಿ ಎಂಬುದಾಗಿ ಹೇಳುವ ಆ ಜನರನ್ನು ವಿಮರ್ಶೆ ಮಾಡೋದಕ್ಕೆ ನಾನು ಈ ವಾಕ್ಯಗಳನ್ನು ಉಪಯೋಗಿಸ್ತಿಲ್ಲ. ಆದರೆ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನು ತಾನು ನಂಬಿರುವ ಮಕ್ಕಳನ್ನು ನಡೆಸುವ ವಿಧಾನ, ಹೌ ಡಸ್ ಗಾಡ್ ಲೀಡ್ ಹಿಸ್ ಪೀಪಲ್, ಆ ಹುಟ್ಟು ಕುರುಡನನ್ನು ಹೇಗೆ ನಡೆಸಿದನು, ಮೂಕನನ್ನು ಹೇಗೆ ನಡೆಸಿದನು, ಸತ್ತು ಹೋಗಿರುವಂತಹ ಆ ಬಾಲಿಕೆಯನ್ನು ಹೇಗೆ ಕರ್ತನಾದ ಯೇಸು ಕ್ರಿಸ್ತನು ನಡೆಸಿದನು. ಮತ್ತೊಂದು ಸಂಗತಿಯನ್ನ ನಾವು ನೋಡುವಾಗ ಇನ್ನೊಂದು ಗಮನಿಸ್ತೇವೆ, ಪೇತ್ರನ ಒಂದು ಸಂಗತಿಯನ್ನು ನಾವು ಕಾಣ್ತೇವೆ. ಮತ್ತಾಯನ ಬರೆದ ಸುವಾರ್ತ 14ನೇ ಅಧ್ಯಾಯ 28ನೇ ವಚನದಿಂದ 31ನೇ ವಚನ ತನಕ ಇರುವ ಮಾತುಗಳನ್ನ ನಾವು ಗಮನಿಸಿ ನೋಡುವುದಾದ್ರೆ, ನಮಗೆ ಚಿರಪರಿಚಿತವಾದ ವಾಕ್ಯಗಳು.
ಆ ವಾಕ್ಯಗಳು ನಮಗೆ ಎಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತು. ಅಲ್ಲಿ ನಾನು ಗಮನಿಸಿರುವಂತ ಅಂದ್ರೆ ದೇವರ ಆತ್ಮನ ವಾಕ್ಯದಲ್ಲಿರುವಂತ ಸಂಗತಿಯನ್ನ ನಾವು ಎಲ್ಲರೂ ಗಮನಿಸುವುದಾದ್ರೆ ಅಲ್ಲಿರುವಂತದ್ದು ಪೇತ್ರನು ತನ್ನ ಬಿನ್ನಹವನ್ನು, ತನ್ನ ಬೇಡಿಕೆಯನ್ನು, ತನ್ನ ಮಾತನ್ನು, ತನ್ನ ಸಂಭಾಷಣೆಯನ್ನು ಪ್ರಾರಂಭ ಮಾಡುವ ಸ್ಥಿತಿಯಲ್ಲಿನೇ ಸ್ವಾಮಿ ನೀನೇ ಆದರೆ, ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಇಫ್ಸ್ ಅಂಡ್ ಬಟ್ಸ್ ಆರ್ ಟ್ರಬಲ್ಸ್ ಇನ್ ಲೈಫ್ಸ್ ಅಂತ. ಅಂದರೆ ಆದರೆ ಅಂದರೆ ತೊಂದರೆ. ಬ್ರದರ್ ಇವತ್ತು ನಾನು ನಿಮ್ಮ ಮನೆಗೆ ಬರ್ತೇನೆ, ಆದರೆ ಮಳೆ ಬರುವುದಾದ್ರೆ ಬರಲ್ಲ, ಅಂದ್ರೆ ಮಳೆ ಬರುತ್ತೆ, ನೀವು ಹೋಗಕ್ ಆಗಲ್ಲ. ಸೊ ಈಗಾಗ್ಲೇ ಮನಸ್ಸಿನಲ್ಲೇ ರೆಕಾರ್ಡ್ ಮಾಡ್ಕೊಂಡಿರ್ತೀರಿ. ಆದರೆ ಅನ್ನೋ ಪದ ಹಾಗೆ ಹೇಳುವುದು ಸಾಮಾನ್ಯವಾದ ರೂಢಿ ಆಗಿರ್ತದೆ ನಮ್ಮಲ್ಲಿ. ಯಾರು ನಾವು ಪೇತ್ರನಿಗಿಂತ ಶ್ರೇಷ್ಠರಲ್ಲ. ಪೇತ್ರನು ಹಾಗೆ ಹೇಳಿದಾಗ ಅದೇ ರೀತಿ ಸಂಭವಿಸಿತು. ಗಾಳಿಯನ್ನು ನೋಡಿದ, ಬಿರುಗಾಳಿಯನ್ನು ನೋಡಿದ, ಸಮುದ್ರವು ಅಲ್ಲೋಲ ಕಲ್ಲೋಲವಾದಾಗ ಮುಳುಗು ಹೋಗುವಂತ ಸ್ಥಿತಿ ಬಂತು. ಆಗ ಮೊರೆ ಇಟ್ಟನು. ಆಗ ಕರ್ತನಾದ ಯೇಸು ಕ್ರಿಸ್ತನು ಕೈ ಚಾಚಿ, ಅಲ್ಪ ವಿಶ್ವಾಸಿ ಯಾಕೆ ಸಂದೇಹ ಪಟ್ಟಿ? ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸಂದೇಹ ಪಡುವ ಸಂದರ್ಭಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಮೊರೆ ಇಡಬೇಕು. ವಿವಾದಾತ್ಮಕ ಸಂಗತಿಗಳು ನಡೆಯುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಕೂಗಿಕೊಳ್ಳಬೇಕು. ಆತ ನಡೆಸುನಾಗಿದ್ದಾನೆ ಪ್ರಿಯರೇ. ಕೈ ಹಿಡಿದು ನಡೆಯುವ ದೇವರು. ಆತನು ಎಂದಿಗೂ ಕೈ ಬಿಡುವನಲ್ಲ. ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ದೇವರು ನಮ್ಮ ದೇವರಾಗಿದ್ದಾನೆ ಎಂಬುದನ್ನು ನಾವು ವಾಕ್ಯದಲ್ಲಿ ಅರಿತುಕೊಂಡು ಆತನ ನಡೆಸುವಿಕೆಗೆ ಪ್ರತಿಯೊಬ್ಬೊಬ್ಬ ಸಹೋದರಿ ಒಡಂಬಟ್ಟು ಜೀವಿಸುವ ಹಾಗೆ ನಾವು ಆತ್ಮಿಕವಾಗಿ ಬಲಗೊಳ್ಳೋಣ. ಅದು ಕರ್ತನ ಉದ್ದೇಶ, ಅದು ದೇವರ ಚಿತ್ತ. ನಾವು ಹಾಗೆ ಸ್ಥಿರವಾಗಿ ನಿಲ್ಲಬೇಕು. ನಂಬಿಕೆ ಇಡುವುದು ಮಾತ್ರವಲ್ಲ, ಸಭೆಗೆ ಹೋಗುವುದು ಮಾತ್ರವಲ್ಲ, ಆಚಾರ ಪದ್ಧತಿಗಳನ್ನು ಸಂಪ್ರದಾಯಗಳನ್ನು ಅನುಸರಿಸುವುದು ಮಾತ್ರವಲ್ಲ, ಆದರೆ ಆ ನಂಬಿಕೆಯಲ್ಲಿ, ಕ್ರಿಸ್ತ ನಂಬಿಕೆಯಲ್ಲಿ ನಾವು ಬೇರೂರಿಕೊಂಡಿರಬೇಕು. ಕೊಲೊಸ್ಸೆ ಪತ್ರಿಕೆಯಲ್ಲಿ ನಮ್ಮ ಮಾತನ್ನು ಕಾಣ್ತೇವೆ. ಇರ್ಲಿ, ನಾನೇನು 6ನೇ ಸಂಗತಿಗೆ ಹೋಗೋಣ. 5ನೇ ಸಂಗತಿಗೆ ಯೆರೆಮೀಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 5ರಿಂದ 6 ವಚನಗಳು ಯಾರಾದರೂ ದಯಮಾಡಿ ತೆಗೆದಿದ್ರೆ ಓದಿ. ಯೆರೆಮೀಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 5ರಿಂದ 6 ವಚನಗಳು. ಯೆರೂಸಲೇಮೇ, ಯಾರು ನಿನ್ನನ್ನು ಕರುಣಿಸುವರು? ನಿನಗಾಗಿ ಯಾರು ಬಡುಕೊಳ್ಳುವರು? ನಿನ್ನ ಕ್ಷೇಮವನ್ನು ವಿಚಾರಿಸಲು ಯಾರು ನಿನ್ನ ಕಡೆಗೆ ತಿರುಗುವರು? ಯೆಹೋವನು ಈ ಮಾತನ್ನು ಕೇಳು. ನೀನು ನನ್ನನ್ನು ಅಲ್ಲಗಳೆದು ಹಿಂದಿರುಗಿದ್ದಿ. ಆದ ಕಾರಣ ನಾನು ನಿನ್ನ ಮೇಲೆ ಕೈ ಎತ್ತಿ ನಿನ್ನನ್ನು ನಾಶ ಮಾಡುವೆನು. ಕ್ಷಮಿಸಿ ಸಾಕಾಯಿತು. ನನ್ನ ಜನರನ್ನು ದೇಶದ ಉಕ್ಕುಡಗಳಲ್ಲಿ 18ನೇ ಅಧ್ಯಾಯ, ದಯಮಾಡಿ ಸಿಸ್ಟರ್ ನಾನೇ ಓದ್ತೀನಿ. ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಯೆಹೋವನು ಈಗ ಅನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೋ? ಇಸ್ರಾಯೇಲ್ ಮನೆತನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ ನಾನು ದಂಡನೆ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನಾನು ಮಾಡಬೇಕಾದದ್ದು ಕೇಡನ್ನು ಮನವರಿಕೆ ಮಾಡದಿರುವೆನು. ನಾನು ಒಂದು ವೇಳೆ ಸಾಕು. ಥ್ಯಾಂಕ್ ಯು ಬ್ರದರ್. ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡು ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೆಯೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ನಾವು ಆತನ ಕೈಯಲ್ಲಿದ್ದೀವಿ ಪ್ರಿಯರೇ. ಆತನು ಕೈ ಬಿಡುವನಲ್ಲ. ಕೈಯಲ್ಲಿ ನಾವು 4ನೇ ವಚನದಲ್ಲಿ ನೋಡ್ತೇವೆ, ಆ ಕುಂಬಾರನು ಜೇಡಿ ಮಣ್ಣಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ಆತನೇ ಸರಿ ಬೀಳುವ ಹಾಗೆ ಆತನನ್ನು ಸರಿ ತೋಚಿದ ಹಾಗೆ ಮಾಡುತ್ತಾ ಹೋಗ್ತಾನೆ. ನಾವು ತಪ್ಪಿ ಹೋದರೂ ಪುನಃ ಕೈ ಚಾಚಿ ದೇವರು ಹಿಡಿದು ನಡೆಸುತ್ತಾನೆ. ಎಂತ ಅಪಾರವಾದ ಪ್ರೀತಿ ಪ್ರಿಯರೇ. ದೇವರು ಆ ಒಂದು ಸಾಮ್ಯವನ್ನು ಹೇಳುವುದ್ರ ಮೂಲಕವಾಗಿ ಆ ಕುಂಬಾರನು ಆ ಪಾತ್ರೆಯನ್ನು ಮಾಡುವಾಗ ಅದು ತಪ್ಪಿ ಹೋದಾಗ ಪುನಃ ದೇವರು ಅದನ್ನ ಮಾಡುವನಾಗಿರ್ತಾನೆ. ಹೀಗೆ ನಮ್ಮನ್ನು ನಡೆಸುವ ದೇವರು ಪ್ರಿಯರೇ. ಮತ್ತಿನ್ನೊಂದು ಸಂಗತಿಯನ್ನು
ನಾವು ಧ್ಯಾನಿಸ್ತಾ ಮುಂದಕ್ಕೆ ಹೋಗುವಾಗ ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ರಿಂದ 9ನೇ ವಚನಗಳ ತನಕ ಓದಿಕೊಳ್ಳೋಣ. Hebrews chapter 13 verse 5 to 9. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು. 5ನೇ ವಚನವನ್ನ ಪ್ರಾರಂಭದಿಂದ ಓದಮ್ಮ. ದ್ರವ್ಯಾಶೆ ಇಲ್ಲದವರಾಗಿರಿ, ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. ಯೇಸು ಕ್ರಿಸ್ತನು ನಿನ್ನ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಭೋಜನಾ ಪದಾರ್ಥಗಳು ಸಾಕು ಬ್ರದರ್, ಸಾಕು. ಅನ್ಯೋಪದೇಶಗಳು ಸೆಳವು ಇವತ್ತು ನಮ್ಮ ಸಹೋದರರ ಸಭೆಯ ವಿಶ್ವಾಸಿಗಳನ್ನು ಅನ್ಯೋಪದೇಶಗಳು ಸೆಳೆಯುತ್ತಾ ದೇವರ ಕೈಯಿಂದ ಅವರನ್ನು ಕೀಳುತ್ತಾ ಅನ್ಯ ಮಾರ್ಗಗಳ ಕಡೆಗೆ ಹೋಗುತ್ತಿರುವುದರಿಂದ ದೇವರ ಚಿತ್ತದಿಂದ ಈ ಒಂದು ಶೀರ್ಷಿಕೆಯನ್ನು ತೆಗೆದುಕೊಳ್ಳುವಾಗ ದೇವರ ನಡೆಸುವಿಕೆಗೆ ನಾವು ಒಡಂಬಟ್ಟು ಅನ್ಯೋಪದೇಶಗಳಿಗೆ ನಾವು ಹೋಗತೆ. ಕರ್ತ ಯೇಸು ಕ್ರಿಸ್ತನು ನಿನ್ನ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ಹಾಗಾಗಿ ನಿಮ್ಮ ಸಭಾನಾಯಕರ ಉಪದೇಶವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ. ದೇವರು ಎಂದಿಗೂ ಕೈ ಬಿಡುವನಲ್ಲ, ಎಂದಿಗೂ ತೆರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಪ್ರಿಯರೇ, ದಿಸ್ ಈಸ್ ದ ಸುಪ್ರೀಂ ವೇ ಆಫ್ ಗಾಡ್ಸ್ ಲೀಡಿಂಗ್ ಹಿಸ್ ಪೀಪಲ್. ತನ್ನ ವಿಶ್ವಾಸಿಗಳನ್ನು, ತನ್ನನ್ನು ನಂಬಿದ ಜನರನ್ನ ದೇವರು ನಡೆಸುವ ವಿಧಾನವಿದು. ಕೊನೆಯದಾಗಿ ಕೀರ್ತನೆ 22 1ನೇ ವಚನವನ್ನು ಓದಿ ನಮ್ಮ ಸಂದೇಶವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಅಲ್ಲಿ ನಮ್ಮನ್ನು ದೇವರೊಂದಿಗೆ ಕೈ ಹಿಡಿಸಲ್ಪಡೋದಕ್ಕೋಸ್ಕರವಾಗಿ ಒಬ್ಬರು ಕೈ ಬಿಟ್ಟರು ಯಾರೆಂಬುದಾಗಿ ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿ ಎಂಬುದಾಗಿ ಗಟ್ಟಿಯಾದ ಧ್ವನಿಯಿಂದ ಕೂಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೈ ಬಿಡಲ್ಪಟ್ಟನು. ಪ್ರಿಯರೇ, ನಮ್ಮನ್ನು ತಂದೆಯೊಂದಿಗೆ ಸಮಾಧಾನ ಪಡಿಸಲಿಕ್ಕೆ, ತಂದೆಯೊಂದಿಗೆ ಸಂಧಾನ ಪಡಿಸೋದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜಿನಲ್ಲಿ ಆತನು ತನ್ನ ಅಮೂಲ್ಯ ಕೊನೆಯ ಹನಿ ತನಕ ತನ್ನ ರಕ್ತವನ್ನು ಸುರಿಸಿ ತನ್ನನ್ನು ತಂದೆಯಾದ ದೇವರಿಗೆ ಅರ್ಪಿಸಿಕೊಂಡನು. ಪ್ರಿಯರೇ, ನನ್ನ ದೇವರೇ ನನ್ನ ತಂದೆ ಎಂಬುದಾಗಿ ಹೇಳಲಿಲ್ಲ, ನನ್ನ ದೇವರೇ ನನ್ನನ್ನು ಹೇಗೆ ಕೈ ಬಿಟ್ಟಿ. ಕರ್ತನಲ್ಲಿ ಪ್ರಿಯರೇ, ಕೈ ಹಿಡಿದು ನಡೆಸುವ ದೇವರನ್ನು ನಾವು ಆತನ ಕೈ ಹಿಡಿಸುವಿಕೆಗೆ ಒಪ್ಪಿಸಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಆ ಬಲಿದಾನವನ್ನು, ಆ ಒಂದು ಮಹಾ ತ್ಯಾಗವನ್ನು, ಆ ರಕ್ತ ತರ್ಪಣವನ್ನು, ಆ ರಕ್ತ ಚರಿತ್ರೆಯ ಆ ಒಂದು ಅಂತ್ಯವನ್ನ, ಆತನ ಹೂಣಿಡುವಿಕೆಯನ್ನು, ಆತನ ಪುನರುತ್ಥಾನವನ್ನು, ಆತನ ಮರಣವನ್ನು, ಆತನ ಹಿಂಸಾತ್ಮಕ ಮರಣವನ್ನು ನೆನಪು ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ದೇವರು ನಡೆಸುವಿಕೆ ಒಬ್ಬ ಕುರುಡನನ್ನ ಹೇಗೆ ಊರಿನಾಚೆ ಕರೆಕೊಂಡು ನಡೆಸಿದನು, ಒಬ್ಬ ಮೂಕನನ್ನ, ಒಬ್ಬ ತೊದಲು ನುಡಿಯವನನ್ನ ಒತ್ತಟ್ಟಿಗೆ ಕರ್ಕೊಂಡು ಹೋಗಿ ನಡೆಸಿದನು, ಒಬ್ಬ ಹಿರಿಯ ಅಧಿಕಾರಿಯ ಮಗಳನ್ನ ಆತನು ಹೇಗೆ ತಲೀತಾಕುಮೆಂದು ನಡೆಸಿದನು, ಹೇಗೆ ಪೇತ್ರನನ್ನು ಸಂದೇಹ ಪಟ್ಟಾಗ ಆತನ ನಡೆಸಿದನು, ಕುಂಬಾರನ ಕೈಯಲ್ಲಿ ಇಸ್ರಾಯೇಲ್ ಜನಾಂಗ ಆತನು ಹೇಗೆ ನಡೆಸಿದನು. ಮತ್ತು ಆತನು ಕೈ ಬಿಡುವನಲ್ಲ, ದ್ರವ್ಯಾಶೀಲದವರಾಗಿ ನಾವು ಸರಳ ಮನಸ್ಸಿನಿಂದ ಜೀವಿಸುವಂತವರಾಗಿರೋಣ ಎಂಬುದಾಗಿ ದೇವರ ಬಯಕೆ. ನಮ್ಮನ್ನು ದೇವರೊಂದಿಗೆ ಕೈ ಹಿಡಿಸೋದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಕೈ ಬಿಡಲ್ಪಟ್ಟನು. ಪ್ರಿಯರೇ, ದಿಸ್ ಈಸ್ ದ ಗಾಡ್ಸ್ ಲೀಡಿಂಗ್.
ಈ ಒಂದು ದೇವರ ನಡೆಸುವಿಕೆಯ ಅನುಭವಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ ಮತ್ತು